ಏನ್ ಮಾಡ್ತೀಯ ಎಲ್ಲಿಗೆ? ಅಮ್ಮ ಸಖತ ಮಾಡಿದಾಳೆ ಪಪ್ಸ್ ತಿನ್ನುವಂತೆ. ಓಕೆನಾ ಮತ್ತೆ ಟ್ರೈ ಮಾಡ್ತೀನಿ. ಮತ್ತೆ ಟ್ರೈ ಆಯ್ತು. ಕಾಲು ನಿಜ ಸಿಗೋಣೈತೆ. ಇಲ್ಲ ತೆಗಿಯಲ್ಲ ಪ್ಲೀಸ್, ಆಚೆ ಕಳಿಸ್ಬೇಡ. ಮಾಡು, ನಾನು ನೋಡ್ತೀನಿ. ಆಯ್ತು, ವಿಡಿಯೋನೇ ಮಾಡ್ಕೋತಾ ಇಲ್ಲ ನಾನು, ಸುಮ್ಮನೆ ಇಟ್ಕೊಂಡಿದ್ದೀನಿ. ಮಾಡ್ತಾ ಇಲ್ಲ. ಆಯ್ತು, ಆಪರೇಷನ್ ಮಾಡ್ಬಿಟ್ಟು ಹೊಲ್ದು ಬಿಟ್ಟು ಹೇಳ್ತೀರಿ. ನಾರಲ್ಲ ನಿಮ್ಗೆ ಇದೇ ತರ ಯಾವ್ದಾರ ಯಾಕೆ ಹೇಳಿ ನಾವು ರೆಸಿಪಿ ತೋರ್ಸಲ್ಲ. ಏನ್ ಫೋಟೋನೇ ಏನ್ ವಿಡಿಯೋ ನೋಡಿ ಗೈಸ್, ಹೋಮ್ ಮೇಡ್ ಎಗ್ ಪಪ್ಸ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡಿದ್ರೆ ನಾನು ನಿಮ್ಮ ಗಾನ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದ್ರೆ ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಇವತ್ತು ಸಂಜೆ ವಿಡಿಯೋ ಶೂಟ್ ಮಾಡಿದ್ವಿ. ನಮ್ಮನೆಯವ್ರು ಬಂದಾಗ ನನ್ನ ಮಗ ಕುತ್ಕೊಂಡು ಪುರಿ ಖಾರ ತಂದಿದ್ದಾರೆ. ಶುಕ್ರವಾರ ಅಲ್ವಾ, ನಮ್ಮ ಫ್ಯಾಕ್ಟ್ರಿನ ತಗೋತಾರೆ, ಪೂಜೆ ಮಾಡ್ತೀರಾ ಅನ್ಸುತ್ತಲ್ಲ, ತಗೊಂಡು ತಿಂತಾ ಇದ್ದಾನೆ. ಅಲ್ಲೇ ತಿನ್ನಕ್ ಕೊಟ್ಟಿರ್ತಾರೆ ಅನ್ಸುತ್ತೆ. ನಮ್ಮನೆಯವ್ರು ಮನೆಗೆ ತಗೊಂಡ್ ತಿಂತಾರೆ. ಅವ್ರು ತಿನ್ನಲ್ಲ, ಮಕ್ಳು ಕೊಡ್ತಾರೆ ತಿನ್ನಕ್ಕೆ. ನಮ್ ದಿವಂಗ್ ಇಷ್ಟ ಇಲ್ಲ, ಅಕ್ಕಂದು ತಿಂತಾಳ. ಖುಷಿಗೆ ಇಷ್ಟ, ಖುಷಿ ತಿಂತಾ ಇದ್ದೀನಿ ಪುರಿ ಖಾರನ. ನೋಡಿ ಗೈಸ್, ಇವತ್ತು ನಮ್ಮ ನವಿ ಅವರು ನಮಗೋಸ್ಕರ ಮನೆಯಲ್ಲೇ ಎಗ್ ಪಪ್ಸ್ ಮಾಡ್ತಾ ಇದೀನಿ ಗೈಸ್. ಫಸ್ಟ್ ಟೈಮಾ ಸೆಕೆಂಡ್ ಟೈಮ್? ತುಂಬ ಸಲ ಮಾಡಿದ್ದೆ, 3ನೇ ಸಲ. ನೋಡಿ ಗೈಸ್, ಮ್ಯಾಂಗೋ ಸೀಸನ್ ಮುಕ್ತಾಯ ಆಗಕ್ಕೆ ಬಂತಲ್ಲ, ಅದಕ್ಕೆ ನನ್ನ ಮಗ ಅಪ್ಪ ಲಾಸ್ಟ್ ಇನ್ನೇನು ಮ್ಯಾಂಗೋ ತಗೊಂಬಂದ್ಬಿಡು ಅಂತ ಫೋನ್ ಮಾಡ್ದ ಬರ್ತಾ ಡ್ಯೂಟಿಯಿಂದ. ನಿಜ ಹೇಳಿದ್ರೆ ಊರಲ್ಲಿ ಎಷ್ಟೊಂದು ಇದು ಗೊತ್ತಾ, ಒಂದೇ ಒಂದು ಪೀಸ್ ಬಿಡ್ತಿರ್ಲಿಲ್ಲ. ಒಂದೇ ಒಂದು ಪೀಸ್. ಯಾಕೆ ಮಗನೇ? ಒಂದೇ ಒಂದು ಪೀಸ್ ತಿಂತಿರ್ಲಿಲ್ಲ. ಯಾಕೆ ಮಗನೇ? ಇಲ್ಲ ಅಪ್ಪ ತಂದ್ಕೊಡೋದು ಮಾತ್ರ ಇಷ್ಟ ಆಗುತ್ತಾ? ಊರಲ್ಲಿ ಇದ್ದಿದ್ದು ಇಷ್ಟ ಆಯ್ತಿರ್ಲಿಲ್ವಾ? ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ತಿಂತ ಇದೆಯಾ? ಇನ್ನೂ ಒಂದು ಬೇಕಾ? ಒಂದೇ ದಿವಸ ಎಲ್ಲ ಖಾಲಿ ಮಾಡ್ತೀವಿ ಮಗನೇ. ನಾಳೆಗೆ ಬೇಡವಾ ಹಣ್ಣು? ನಾಳೆಗೆ ಹೋಗ್ಬೇಕು, ಇವತ್ತು ಬೇಕಾ? ಇವತ್ತು ತಿಂದು ಖಾಲಿ ಮಾಡ್ರೆ ನಾಳೆಗೆ ಇರಲ್ಲ. ನಾಳೆಗೆ ಆರೆಂಜ್ ಐತೆ ತಿಂತೀಯಾ? ನನ್ನ ಮಗನಿಗೆ ಇಷ್ಟವಾಗಿದ್ದ ಹಣ್ಣು ಅಂದರೆ ಆರೆಂಜು ಗೈಸ್. ಮ್ಯಾಂಗೋ ಇವತ್ತೆಲ್ಲ ತಿಂತಾ ಇದ್ದೀನಿ ಇಷ್ಟಪಟ್ಟು. ಯಾವಾಗ್ಲೂ ಆರೆಂಜ್ ಕೇಳ್ತಾನೆ. ಸಾಕು ಮಗನೇ, ಸಾಕು. ತಗೊಂಡ್ ತಿನ್ನೋ, ಹೋಗಿ ತಗೋ, ತಗೊಂಡ್ ತಿನ್ನೋಗು, ಹೋಗು ತಗೋ. ನುಂಗ್ಬಿಟ್ಟಿ ಹಾಕೋಣ ವಾಟೆನಾ? ಹೋಗಿ ತಗೊಂಡ್ ತಿನ್ನೋಗು. ನೋಡಿ ನೋಡಿ, ಅಯ್ಯೋ ಮ್ಯಾಂಗೋ ಖಾಲಿ ಆಯ್ತು. ಕಡ್ಲೆಪುರಿ ತಗೊಂಡೋಗಿ ತಿನ್ನೋಗ, ತಗೋಗು, ಹೋಗಿ ತಗೊಂಬ. ಯಾಕೆ ತಗೊಂಡ್ ತಿನ್ನೋಗವಾ? ಇದಾಗು ಇಳಿ ಹೋಗಲ್ಲ ಗೈಸ್. ವಿಡಿಯೋ ಏನಾಗುತ್ತೆ ಕಾಲು? ಹೇಳ್ತಿಲ್ಲ ಗೈಸ್, ವಿಡಿಯೋ ಮಾಡ್ತಿದೀನಿ ಅಂತ ಹೆಂಗ್ ಗೊತ್ತಾಗುತ್ತೆ ನೋಡಿ. ಏನಾಗುತ್ತೆ ಮಗನೇ ಕಾಲು? ಕಾಲು ನೋವ್ತದ? ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಗೊತ್ತಾ ಗೈಸ್. ನಾನು ಏನಾರ ಬೈದ್ರೆ ಅಂದ್ರೆ ಹೊಟ್ಟೆ ನೋವ್ತೈತೆ ಅಪ್ಪ, ಹೊಟ್ಟೆ ನೋವ್ತೈತೆ, ಆಮೇಲೆ ಕಾಲು ನೋವ್ತೈತೆ ಅಪ್ಪ, ಕಾಲು ನೋವ್ತೈತೆ. ನಾನ್ ನಿಜವಾಗ್ಲೂ ಹೊಟ್ಟೆ ನೋವ್ತೈತೆ ಅನ್ಕೋಬೇಕು. ಏಯ್ ಗಬ್ಬಿ ಪಿಸ್ತಾ ಫ್ಲೇವರ್ ಬೇರೆ, ಮತ್ತೆ ಇನ್ಯಾವುದು ಮಾಮೂಲಿ ಚಾಕ್ಲೇಟ್ ಫ್ಲೇವರ್ ತಂದಿದ್ರು. ನಾನು ಚಾಕ್ಲೇಟ್ ಫ್ಲೇವರ್ ತಗೊಂಡೆ, ಇವನು ದಿವಾ ಪಿಸ್ತಾ ತಗೊಂಡ. ನಮ್ಮನೆಯವ್ರು ಪಿಸ್ತಾ ಇರ್ಲಿ ಮಡ್ಗು ಫ್ರಿಜ್ ಅಲ್ಲಿ ಇವನಿಗೆ ಬಿಚ್ ಕೊಟ್ರು. ಅದು ಖುಷಿ ಚಾಕ್ಲೇಟ್ ಕೊಡಕ್ ಹೋದು. ಬಿಚ್ಚ ಆದ್ಮೇಲೆ ನಂಗೆ ಇದ್ ಬೇಡ, ದಿವನ್ ತರ ಇಲ್ವಲ್ಲ, ಪಿಸ್ತಾ ಫ್ಲೇವರ್ ಇಲ್ವಲ್ಲ, ಇದ್ ಬೇಡ, ಹೊಟ್ಟೆ ನೋವು, ಇದ್ ಬೇಡ, ನಮ್ದೇನೋ ತಿನ್ನೋದೇ ಇದೇನೋ ಅನ್ಕೊಂಡವ್ರೆ. ಆಮೇಲಿಂದ ಅಳ್ತಾವ್ನಿ ಎತ್ತಿಕ್ತಾರಂಗೇನೆಯ. ಅವನ್ಗೂ ದಿವಂಗ್ ಏನ್ ಕೊಡ್ತೀವಿ ಅದೇ ಬೇಕು ಅಂತ ಅನ್ಬಿಟ್ಟು ಹೊಟ್ಟೆ ನೋವು ಅಂತ ಹೇಳಿದ್ದು. ಆಮೇಲೆ ಬಿಚ್ ಕೊಟ್ಟೋದ್ರು ತಿಂದ. ಎಷ್ಟೊಂದು ಡೌ ಮಾಡ್ತಾನೆ ಅಂದ್ರೆ ಆ ಸಿಪ್ಪೆಲಿ ಒಂದ್ ಚೂರು ಬಿಡ್ತಲ್ಲ ನಮ್ ಖುಷಿ. ಸರಿ, ನೊಂದೈತೆ, ಕೊಟ್ ಮಾಡ್ಕೊಡ್ತೀನಿ. ಬೇಗ ಬೇಗ ಮಾಡಿ, ಬೇಗ ಹೊಟ್ಟೆ ಸೀತಾ ಇದೆ ನಮ್ಗೆ. ಮೊಟ್ಟೆ ಪಪ್ಸ್ ಮ್ಯಾಂಗೋ ಕೊಡ್ತೀನಿ.
ನಿಂಗೆ ಯಾರಿಷ್ಟ? ಅಪ್ಪನ ಮೇಲೆ ಎಷ್ಟು ಪ್ರೀತಿ ಐತಿ ನಿಂಗೆ? ನೆನ್ನೆ ನೋಡ್ದೇವಪ್ಪ, ಏನು ಗೊತ್ತಾ ಗೈಸ್, ಇಲ್ಲಿ ಇದ್ದಾಗ ನೀನ್ ಕರ್ಕೊಂಡು ಹೋಗೋ ಟೈಮಲ್ಲಿ ಅಪ್ಪ ಇಷ್ಟ ಅಂತ ಹೇಳ್ದ. ಆಮೇಲೆ ಆ ಕಡೆಯಿಂದ ಬರ್ತಾ ಯಾರಿಷ್ಟ ಅಂತ ಕೇಳಿದ್ರೆ ಅಮ್ಮ ಅಂತ ಇದ್ದ. ಹಂಗೆ ತಿಂದಾಗತ್ತಕ್ಕ. ಯಾರಿಷ್ಟ ನಮ್ಮ ಖುಷಿ? ನಿಜ ಹೇಳು. ಅಪ್ಪ ಐಸ್ ಕ್ರೀಮ್ ತರುತ್ತಿ ಅಂತ ಹೇಳ್ತೀರ ನೋಡ್ರಿ. ಏನಿಷ್ಟ? ಯಾರಿಷ್ಟ? ಅಂದ್ರೆ ನಾನು ಕೊಡ್ಸಲ್ಲ ಹೋಗ್ ನಿಂಗೆ ಏನು. ಬೇಡ ಬೇಡ ಹೋಗು. ಚಾಕ್ಲೇಟ್ ಕೊಡೋದು ಅಂತ ಬ್ಯಾಡ್ ಬಾಯ್ ಅಂತ ಗಿರ್ಚಿದ್ರೆ ಏನ್ ಬೇಕು ಮಗನೇ ನಿಂಗೆ? ಸುಮ್ಮನೆ ಗಲಾಟೆ. ABCD ಬರ್ದೆ ಇವತ್ತಾ? ಇವಾಗ ಬರ್ಸ್ತೀನಿ ಇರು ಮತ್ತೆ. ಸೊ ಹಾಗೆ ನಮ್ ನವಿ ಬರ್ತಾ ಸೊಪ್ಪು ತಮರ್ಲ ಅಂತ ಕೇಳಿದೆ ಗೈಸ್. ತಗೊಂಬನ್ನಿ ಅಂದ್ರು. 100 ರೂಪಾಯಿ ತಗೊಂಬಂದಿದ್ದಕ್ಕೆ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ಜಾಸ್ತಿ ಅವೆ ಅಂತ ನಮ್ ನವಿ ಬೈಕತ್ತಾ ಇದ್ರು. ಇಷ್ಟೊಂಥರ ಸೊಪ್ಪು ಯಾಕಪ್ಪ ಬೇಕಿತ್ತು ಅಂತ ಅಲ್ವಾ ತಾನೆ? ಅಂದ್ರೆ ಅದ್ರಲ್ಲಿ ಅರ್ಧ ಕಸನೇ ಇರುತ್ತೆ ಗೈಸ್, ಅರ್ಧ ಬೇರು ಕಡ್ಡಿ ತರ. ಅದರಿಂದ ನಮ್ ನವಿ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾರೆ. ಅದರಲ್ಲಿ ಸ್ವಲ್ಪನೇ ಮಿಗುತ್ತೆ. ಕೆಲಸ ಮಾಡ್ತಾ ಇದೆಯಲ್ಲ ಅದಕ್ಕೆ. ಬೆವತ್ರೆ ಒಳ್ಳೆ ತಗ, ಏನ್ ತಪ್ಪೇನಲ್ಲ. ನೋಡಿ ಗೈಸ್, ನಮ್ಮನೆಯವರು ಈರುಳ್ಳಿ ಹೆಚ್ಕೊಡಕ್ಕೆ ಬಿಟ್ಟಿದ್ದೀನಿ ಗೈಸ್. ಪಾಪ ನಮ್ಮ ನವಿ ಕಷ್ಟಪಟ್ಟು ಕೆಲಸ ಮಾಡ್ಕೊಟ್ಟು ನಮ್ಮ ಫ್ಯಾಕ್ಟ್ರಿ ಒಂದು ಏನಾಯ್ತು ಗೊತ್ತಾ? ಬೆಳಗ್ಗೆ ಹೊತ್ತು 6 ಗಂಟೆಗೆ ಬರ್ತಾರೆ. ತುಂಬಾ ದೂರದಿಂದ ಬರ್ತಾರೆ. ದೂರ ಅಂದ್ರೆ ಪೀಣ್ಯ ಇನ್ನು ಆ ಕಡೆಯಿಂದೆಲ್ಲ ಬರ್ತಾರೆ. ಅಲ್ಲಿಂದ ಇಲ್ಲಿ ಬರಕ್ಕೆ ಮಿನಿಮಮ್ ಒಂದ್ ಅರ್ಧ ಗಂಟೆ ಬೇಕು. ಅವರು ಮತ್ತೆ ಊಟಕ್ಕೆ ಹೋಗಕ್ಕಾಗಲ್ಲ. ಅವ್ರಿಗೆ ಹೆಂಡತಿ ಮಾಡ್ಕೊಡ್ಲೇಬೇಕು 5 ಗಂಟೆಗೆ ಎದ್ದು ಪ್ರತಿದಿನ. ರಾತ್ರಿ ಬೇಗ ಮಲ್ಕೊಳ್ಳೇಬೇಕು. ಅಲ್ಲೇ ಒಬ್ಬ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಒಬ್ರು. ಅವ್ರು ಏನಂದ್ರು, ನನ್ನ ಹೆಂಡತಿಗೆ ನಾನು ಸಹಾಯ ಮಾಡ್ಕೊಟ್ರೆ ದಿನಲ್ಲೂ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡ್ತಾಳೆ, ಒಳ್ಳೊಳ್ಳೆ ಊಟ ಮಾಡ್ಕೊಡ್ತಾಳೆ, ನಾನು ಏನು ಮಾಡೇ ಕೊಡಲ್ಲ, ಅದಕ್ಕೆ ಅವಳು ಏನು ಮಾಡೇ ಕಳ್ಸಲ್ಲ. ಡೈಲಿ ನೆನೆ ಸಾಂಬಾರ್ಗೆ ಅನ್ನ ನಾನೇ ಅನ್ನ ಮಾಡ್ಕೊಂಬರ್ಕು ಇಲ್ಲ ಅವ್ರು ಮಾಡ್ಕೊಳಿಸ್ತಾರೆ, ಅದೇ ಆಗುತ್ತೆ. ಅದಕ್ಕೆ ಇವತ್ತ ಬೆಳಿಗ್ಗೆ ಬೇಗ ಎದ್ದು ಅವ್ರ ಜೊತೆ ಸಹಾಯ ತಿಂದಿದ್ಕೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಮಾಡ್ಕೊಡ್ತಾ ಇದ್ದೆ ಡೈಲಿ. ನನಗೆ ಎದ್ದು ನಿಜ ನಗ ಬರ್ದಿತ್ತು. ಆದ್ರೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಕೊಡ್ಲೇಬೇಕು. ಆದ್ರೆ ಹೆಲ್ಪ್ ಮಾಡ್ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಕಾಳಜಿ ಬರುತ್ತೆ. ನನ್ ಗಂಡ ಹೊರಗಡೆನೂ ದುಡಿತಾನೆ, ಮನೆಗ್ ಬಂದ್ ಕೆಲ್ಸ ಮಾಡಿಸ್ಬಾರ್ದು, ಕ್ಲೀನಾಗಿ ಮಾಡಿಕ್ಲ ನಾನು ಅಡ್ಗೆ ತಿಂಡಿ ಎಲ್ಲ ಮಾಡೋಣ ಅಂತ ಅನ್ಸುತ್ತೆ. ಒಂದ್ಸರಿ ಹೆಲ್ಪ್ ಮಾಡ್ರೆ ಸಾಕು ಹುಡ್ಗಿರ್ಗೆ. ಅವ್ರ ಕಷ್ಟ ಟೈಮಲ್ಲಿ ಮಾಡಿದ್ರೆ ಸಾಕು. ಅದೇನಾಗುತ್ತೆ ಅಂದ್ರೆ ಖುಷಿ ಆಗುತ್ತೆ. ಈ ಟೈಮಲ್ಲಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲೆಲ್ಲ ಅಂದ್ರೆ ಅದೊಂದ್ ಟೈಮಲ್ಲಿ ಮಾಡಿದ್ರೆ ಸಾಕು, ಹೆಣ್ಮಕ್ಳಿಗೆ ತುಂಬಾ ಖುಷಿ ಪಡ್ತಾರೆ. ಆದ್ರೂ ಹೆಲ್ಪ್ ಮಾಡ್ತಾರೆ ಗೈಸ್. ಅದನ್ನೊಂದ್ ಟೈಮ್ ಮಾಡ್ತಾರೆ ಅಂದ್ರೆ ಎಲ್ಲಾ ಟೈಮು ಮಾಡಲ್ಲ. ಒಂದ್ ಈರುಳ್ಳಿ ಹೆಚ್ಕೊಡೋದು ಅದು ಇದನ್ನೇ ಆಗುತ್ತೆ. ಅದ್ ಬಿಟ್ರೆ ಬೇರೆ ಏನು ಹೆಲ್ಪ್ ಇಲ್ಲ. ನಾನು ಇಲ್ದೆ ಹೋದಾಗ ಪಾತ್ರೆ ಎಲ್ಲ ತೊಳಿತಿದ್ರು ಅಷ್ಟೇನೆ. ಅದ್ ಬಿಟ್ರೆ ನಾನು ಇಲ್ಲಿ ಇರೋವರೆಗೂ ಪಾತ್ರೆ ತೊಳೆದಿಲ್ಲ ಯಾವಾಗ್ಲೂ. ಫಸ್ಟು ಅಂದ್ರೆ ನಾನು ಮದ್ವೆಗೋಸ್ಕರ ಡೈಲಿ ಅವ್ರ ಕೈಲ ಪಾತ್ರೆ ಬೆಳಗ್ಸಿದೆ ಗೈಸ್. ಪ್ರೆಗ್ನೆಂಟ್ ಟೈಮಲ್ಲಿ ಅವ್ರ ಕೈಲ ನಿಂತ್ಕೊಳಕ್ ಆಗಿದ್ದಿಲ್ಲ ಗೈಸ್. ದಿವಾನು ಅಷ್ಟೇನೆ. ಎಷ್ಟ್ರಿ ಅವ್ನಿದ್ದು 300-600 ಇದ್ದ ದಿವಾನು ಕೆಜಿ. ಖುಷಿ 4 kg ಫುಲ್ಲು. ದಿವಾ 300-600. ಅವನೇ ತೂಕ ಅನ್ಸಿತ್ತು ನನಗೆ. ಇವನ್ಗೆ ಹೊಟ್ಟೆ ನೋವು ಬರ್ತಿತ್ತು, ಅವನಿಗೆ ಅಷ್ಟು ಹೊಟ್ಟೆ ನೋವು ಬಂದಿಲ್ಲ. ಇವನಿಗೆ ತುಂಬಾ ಹೊಟ್ಟೆ ನೋವು ಬರೋದು ಪ್ರೆಗ್ನೆಂಟ್ ಟೈಮಲ್ಲಿ. ಆರಾಮಾಗಿದೆ ಅಂದ್ರೆ ಇವ್ರು ಏನು ಭಯ ಇತ್ತು. ಇನ್ನೊಂದೇನಂದ್ರೆ ಡೈಲಿ ದಾಳಿಂಬೆ ಹಣ್ಣು ಬಿಡ್ಸ್ಕೊಡೋರು ನಮ್ಮನೆಯವರು. ಡೈಲಿ ಬೈಕ್ ತಿನ್ಸೋರು, ವಾಕಿಂಗ್ ಕರ್ಕೊಂಡು ಹೋಗೋರು. ಡೈಲಿ ಒಂದಿನನೇ ಮಿಸ್ ಇರ್ತಿದ್ದಿಲ್ಲ ಗೈಸ್, ಅಷ್ಟು ಇದಾಗಿದ್ರು. ಖುಷಿದ್ರಲ್ಲಿ ಇವ್ರಿಗೆ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಒಂದ್ ಮಗುದ್ರಲ್ಲಿ ಇದ್ದಷ್ಟು ಇದು ಪ್ರೀತಿ ಇದೆಲ್ಲ ಇನ್ನೊಂದ್ ಮಗುಗ್ ಇರೋದೇ ಇಲ್ಲ ಅನ್ಸುತ್ತೆ. ಆಗಿರುತ್ತೆ ಗೈಸ್. ಇವಾಗ ಈರುಳ್ಳಿ ಹೆಚ್ಕೊಟ್ಟಿದ್ವಿ. ನಮ್ಮ ನವಿ ಇವಾಗ ಪಪ್ಸ್ ಮಾಡ್ತಾರೆ. ಬನ್ನಿ ಆ ಥರ ಮಾಡ್ತಾರೆ. ಏನು ಮಾಡ್ತಾ ಇದೀಯಾ ನೋಡಿ ಗೈಸ್. ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ. ಸಾಸಿವೆ ಹಾಕಿಲ್ವಾ? ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀಯಾ? ಅದೆಲ್ಲ ಹಾಕಲ್ಲ. ಇಷ್ಟೇನಮ್ಮ? ಈಸಿನಾ? ಉಪ್ಪು ಹಾಕ್ತೀನಿ, ಅಷ್ಟೇನಾ? ಅದನ್ನ ಮೊಟ್ಟೊಳಿಕೆ ತುಂಬಿಟ್ಟು ಮೊಟ್ಟೆ ಇಟ್ಟು ಇಡ್ಲಿ ತಪ್ಪಲೆ ಒಳಗೆ ಇಡ್ತೀವಿ. ನಮ್ಮ ಮನೇಲಿ ಓವನ್ ಇಲ್ಲ ಗೈಸ್, ಅದಕ್ಕೆ ಇಡ್ಲಿ ತಪ್ಪಲೆ ಮಾಡ್ತಾ ಇದ್ದಾರೆ.
ಸೊ ನೋಡೋಣ ಹೆಂಗೆ ಬರುತ್ತೆ ಏನು ಟೇಸ್ಟ್. ಚೆನ್ನಾಗಿ ಬರ್ಬೋದು ಅನಿಸುತ್ತೆ. ನೋಡಿ ಗೈಸ್, ಇದಕ್ಕೆ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಇಷ್ಟೇ ಈಸಿ ರೆಸಿಪಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೋಡಿ ಗೈಸ್, ಈ ಥರ ಆಗಿದೆ. ಇವಾಗ ಇದನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಪಾತಿ ಮೇಲೆ ಹಾಕೋತಾ ಇದ್ದಾರೆ. ಇಷ್ಟೇನು ಹಾಕೋದು, ಬೇರೆ ಬೇರೆ ಏನು ಹಾಕಲ್ಲ ಅವರು? ಹಾಕ್ತಾರೆ, ಆದ್ರೆ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ಳೋದು. ಹೌದಾ, ಇದು ಮೊಟ್ಟೆ ಪಪ್ಸ್ ಅಲ್ಲ ಇದಂದ್ರೆ. ನೋಡ್ತೀನಿ ನಾನು, ಚೆನ್ನಾಗಿತ್ತು ಚೆನ್ನಾಗಿರೋದು. ಅವ್ರಂಗೆ ಮಾಡ್ಬೇಕು ಅಂತ ಏನಾದ್ರು ರೂಲ್ಸ್ ಐತಾ? ಅವ್ರು ಅರ್ಧ ತಾನೇ ಮೊಟ್ಟೆ ಹಾಕೋದು, ನಾವು ಫುಲ್ ಹಾಕೊಂತೀರ. ಸರಿ ಓಕೆ. ಇವಾಗ ಇದನ್ನ ಹಿಂಗೆ ಅಂಟಿಸ್ಬಿಟ್ಟು ಅವ್ರೊಳಗೆ ಇಡೋದ? ಇಷ್ಟೇ ಅಂಟ್ಕೊತೈತೆ ಹಂಗೆ. ಓಕೆ ಓಕೆ, ಗೊತ್ತಾಯ್ತು. ಇವಾಗ ಚಪಾತಿ ಎಷ್ಟು ತೆಳ್ಳಗಿರುತ್ತೆ, ಮೊಟ್ಟೆ ಪಪ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ಇದನ್ನೆಲ್ಲ ಮಾಡಿಬಿಟ್ಟು ಸಿಗ್ತಾರೆ ನಮ್ಮ ನವಿ. ಇವಾಗ ಆಯಿಲೇನು ಹಾಕಲ್ವಾ? ಆಯಿಲ್ ಕೊಡು, ಹಾಕ್ಕೊಡು ಈರುಳ್ಳಿ. ಯಾವುದಕ್ಕೆ? ಅದಕ್ಕಾ? ನೋಡಿ ಗೈಸ್, ಆಯಿಲ್ ಕ್ಯಾನ್ ಹೆಂಗೆ ತೆಗೆದಿಟ್ಕೊಂಡಿದ್ದಾರೆ ಇಲ್ಲಿ. ಇದಕ್ಕೆ ಸ್ವಲ್ಪ ಆಯಿಲ್ ಸವರೋಣ ಬನ್ನಿ. ಇಷ್ಟೇ ತಾನೇ? ಯಾವುದ್ರ ಮೇಲೆ? ಇಲ್ಲ ಇಲ್ಲಿ ನಾನು ಮಾಡ್ಕೊತೀನಿ. ಹಾಕಿದ್ದೀನಿ ಬಿಡು, ಸಾಕು. ಓ, ಸುತ್ತ ಹಾಕ್ತಿದ್ದಾರೆ ಗೈಸ್, ಅಂಟ್ಕೋಬಾರ್ದು ಯಾವುದಕ್ಕೂ ಅಂತ. ಸರಿ ಓಕೆ. ಇಲ್ಲಿ ನಮ್ಮ ಮಗ ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಇಷ್ಟು ದಿನ ಸ್ಲೇಟಲ್ಲಿ ಕೊಡ್ತಿದ್ದು, ಇವಾಗ ಬುಕ್ಕಲ್ಲಿ ಬರೆಯೋಕೆ ಕೊಡ್ತಾ ಇದ್ದೀವಿ. ಚೆನ್ನಾಗಿ ಬರಲಿಲ್ಲ ಅಂದರೆ ಒದೆ ಬೀಳ್ತಾವೆ ಅಷ್ಟೇ, ಹಾಳು ಮಾಡಿದ ತಪ್ಪಿಗೆ. ಬೇಡ ಬೇಡ ಬೇಡ, ಎಣ್ಣೆಲಿ ಕರೆದು ಚೆನ್ನಾಗಿರಲ್ಲ. ತುಂಬ ಬೇಯಿಸಿ ಚೆನ್ನಾಗಿ ಬರುತ್ತೆ. ಚಪಾತಿ ಅಲ್ವಾ, ಜಾಸ್ತಿ ಬೇಯಬೇಕು ಅನ್ಸುತ್ತೆ. ನೀವು ಮಾಡಿದ್ದಾನೆ, ಯಾಕೆ? ಹೌದಾ, ಸರಿ. ಇದರಲ್ಲಿ ಬರಲಿಲ್ಲ ಅಂದರೆ ಎಣ್ಣೆಲಿ ಕರರ ಇದ್ಬಿಡು, ಅದನ್ನೇ ತಾಂಡು. ಓವನಲ್ಲಿ ಮಾಡ್ತಾರೆ ಇದನ್ನ? ಹಿಂಗೆ ಮಾಡಕ್ಕೆ ಬರಲ್ಲ, ಎಲ್ಬೋಡ. ನಾನೆಲ್ಲೋ ಸಾಕಾದಾಗ ಮಾಡ್ತಾಳೆ, ಚೆನ್ನಾಗಿ ತಿನ್ನೋಣ ಅಂತ ರೆಡಿ ಆಗ್ಬಿಟ್ಟು. ಎಲ್ಲಿಗೆ ಹೋಗೋಣ? ಏನು ಬೈತಾ ಇದ್ಯಾ? ಏನಂತ ಬೈದ್ಲು ಅಂತ ಕಮೆಂಟ್ ಆಗಿ ಗೈಸ್ ಇವಳು. ನನಗೆ ಗೊತ್ತಾಯ್ತು. ಬೈದ್ಲು ಗೈಸ್. ನೀವು ಬೇಕಾದ್ರೆ ವಿಡಿಯೋದಲ್ಲಿ ನೋಡಿ ಹೆಂಗೆ ಲಿಪ್ಪೆಲ್ಲ ಆಡ್ತು ಅಂತ ಗೊತ್ತಾಗುತ್ತೆ. ನೀವು ಯಾರಾದರೂ ಕಂಡುಹಿಡಿಯೋರಿದ್ರೆ ಕಂಡುಹಿಡೀರಿ. ಸೊ ನೋಡಿ, ಇವಾಗ ಅಂಟಿಸ್ತಾ ಇದ್ದಾರೆ. ಸರಿ ಓಕೆ, ನೀವು ಮಾಡಿ, ಸಿಗ್ತೀವಿ ಆಮೇಲೆ ನಿಮಗೆ. ನೀನು ಯಾಕೋ ಅದನ್ನು ತಗೋತೀಯ? ಕೊಡೋವನಿಗೆ ರಬ್ಬರ್ ಕೊಡು, ಬರೀದೀವ ನೀವು ಸಿನಿಮೆ. ನೋಡಿ ಗೈಸ್, ನಮ್ಮನೆ ಸ್ಟಡಿ ಟೇಬಲ್. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಲ್ಲ, ಸ್ಟಡಿ ಟೇಬಲ್ ಎಲ್ಲಿ ತಗೊಂಡ್ರಿ ಅಂತ. ಸ್ಲೇಟೇ ನಮ್ಮನೆ ಸ್ಟಡಿ ಟೇಬಲ್ ಆಗಿದೆ. ಕೆಳಗಡೆ ಕುತ್ಕೊಂಬರಿ ಅಂದರೆ ಹೌದಾ, ಕತ್ತು ನೋವು ಬರುತ್ತೆ ಅಂತಾನೆ ಅರ್ಧ ನಾಟಕ ಆಡ್ತಾನೆ, ಅದಕ್ಕೆ ಸ್ಲೇಟ್ ಕೊಟ್ಬಿಟ್ಟು ಬರೆಸ್ತಾ ಇದೀವಿ. ಏನು ಬರಿತಾ ಇದ್ದಾನೆ? 1 2 3. ನಿಜ ಕತ್ತು ನೋವು ಬರುತ್ತೆ ಮಗ ನಿನಗೆ ಈ ವಯಸ್ಸಿಗೆಯಾ? ಸರಿ ಓಕೆ, ಬರಿ. ನೋಡಿ ಗೈಸ್, ಇದರಲ್ಲಿ ಯಾಕೋ ಸರಿಯಾಗಿ ಬರ್ತಿಲ್ಲ ಅಂತ ಇವಾಗ ಕುಕ್ಕರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾರ್ದೋ ಒಂದು ಚಾನಲ್ ನೋಡ್ಬಿಟ್ಟು ಇವಾಗ ರೇಖಾ ಅವ್ರದ್ದು ಆಯಿಲ್ ಹಾಕ್ಬಿಟ್ಟು ಇದರೊಳಗೆ ಇಟ್ಬಿಟ್ಟು ಎರಡೋ ಸೈಡ್ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಫಸ್ಟೇ ಇದು ಮಾಡ್ಬೇಕಲ್ವೇನ್ರಿ, ನಾನೇ ಐಡಿಯಾ ಕೊಟ್ಟಿದ್ದು ಇದ್ರಲ್ಲಿ ಮಾಡಿ ಅಂತ. ಸೊ ಇದು ನನ್ನಿಂದ ಮಿಸ್ಟೇಕ್ ಆಗಿದೆ. ಇವ್ರು ಎಣ್ಣೆಲಿ ಕರಿತೀನಿ ಅಂದರು, ಎಣ್ಣೆಲಿ ಬೇಡ ರೀ, ಹಂಗೆ ಬೇಯಿಸ್ರಿ ನೋಡೋಣ ಅಂತ ಬೇಯಿಸೋದು ಈ ಥರ ಆಗೋಯ್ತು. ಸೊ ನಾನು ರೆಡಿ ಮಾಡ್ಕೊಡ್ತೀನಿ ಬಿಡ್ರಿ, ಯಾಕ್ರಿ ತಲೆ ಕೆಡ್ಸ್ಕೊತೀರಾ ಅಂತ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಇಷ್ಟು ಕಷ್ಟಪಡೋದು 15 ರೂಪಾಯಿ ಕೊಟ್ಟು ಆರಾಮಂತ ತಿನ್ಬೋದಲ್ವ ಗೈಸ್? ನೋಡಿ ಗೈಸ್, ಹಸಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ಚೆನ್ನಾಗಿ ಗೊತ್ತಿಲ್ವಲ್ಲ ಅಂತ ಹಸಿಟ್ಟು ಕೊಡಿ ಅಂತ ಕೇಳ್ಬಿಟ್ಟು ಇವಾಗ ಇಟ್ಕೊಡಿ ಅಂತ ನೋಡಿ ಹೆಂಗ್ ಬೈತಾ ಇದ್ದಲ್ಲ ನನಗೆ. ನಮ್ಮ ರವಿಗೆ ಮಾಡಕ್ ಬರ್ಲಿಲ್ಲ ಅಂತ ಜಪ್ಪಲೆ. ನೋಡಿ ಗೈಸ್, ವಾಪಸ್ ಯಾಕೋ ವಾಯ್ಸ್ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇರೋದ್ರಿಂದ ಇಲ್ಲ ಬೈದಾಕಿದ್ರು. ಆಯ್ತು ಹೋಗ, ತಿನ್ನೋಗ, ನಿನ್ಗೆ ಗೆಲ್ಬೇಕಲ್ಲ, ನಾನು ತಿನ್ನೋಗ ಹೋಗ. ಸೊ ನೋಡೋಣ, ತಿನ್ಬೇಕಾದ್ರೆ ನೋಡೋಣ ಹೆಂಗೆ ಬರುತ್ತೆ ಅಂತ. ನಮ್ಮ ನವಿ ಎಲ್ಲದೂ ಮಾಡ್ತಾಳೆ, ಎಲ್ಲ ಕರೆಕ್ಟಾಗಿ ಅಣಿಯಾಗಿರ್ಬೇಕಷ್ಟೆ. ನಮ್ಮಲ್ಲಿ ಯಾವುದು ಇಲ್ವಲ್ಲ, ಅದರಿಂದ ಕೊಡಲ್ಲ ಟೋಪಿ ನಿಂಗೆ. ಹೇಗೆ ಯಾಕೆ ನಗಾಡ್ತಾ ಇದೀಯ? ಗಾಯ್ಸ್, ಇವ್ರು ಹೇಳ್ದಂಗ್ ಮಾಡಿದ್ರೆ ಸುಮ್ಮನೆ ನನ್ನ ಪಾಡಿಗೆ ಎಣ್ಣೆ ಕದ್ದಿದ್ರು ಇದ್ದಿದ್ದು. ಇನ್ನೊಂದ್ಸಲಿ ಯಾವ್ದೇ ಕಡೆಗೂ ಮಾಡಲ್ಲ ಗೈಸ್, ಎಗ್ ಬಾಕ್ಸ್ ಮಾಡಿದ್ರೆ ನಾನು ಇಲ್ಲೊಂದ ವಿಚಿತ್ರ, ಇಲ್ಲೊಂದು ವಿಚಿತ್ರನಾ ಹಾಗೆ ಇಲ್ಲಿ ಬಂದಿ ಗೈಸ್, ಇಲ್ಲಿ ಸೀದೋಗಿ
ಯಪ್ಪ ನನ್ ನೋಡಿ ಎಣ್ಣೆ ಕರಿಬೇಕಾಯ್ತು ಗೈಸ್. ನನ್ ಪಾಡಂಗ್ ನಾನು ಹೇಳ್ದೆ ಎಣ್ಣೆ ಕರಿತಾರೆ ಅಂತ. ಅಲ್ಲ ನಾನು ಜಸ್ಟ್ ಇವಾಗ ಒಂದು ವಿಡಿಯೋ ಹಾಕ್ಬಿಟ್ಟು ತೋರಿಸ್ತೆ ಗೈಸ್. ಇವ್ರು ಏನಂದ್ರು ಅಂದ್ರೆ ಇದ್ರಲ್ಲಿ ಹಾಕು ಇವ್ರ ಜೊತೆಲಿ ಇದ್ರು ನಾನು ಇಲ್ಲಿ ನಾನು ಫುಲ್ ಕೇಳಿಸ್ಕೊಂಡೆ ಗೈಸ್ ಆ ವಿಡಿಯೋನ. ಪಪ್ಪು ಇಲ್ಲಿ ಕುಕ್ಕರ್ ಅಲ್ಲಿ ಇಟ್ಟಿದ್ದಾರೆ ಕಡೆ ಅಂತ ಇವರೇ ಹೇಳಿದ್ರು. ನನಗೆ ತೋರಿಸ್ಲಿಲ್ಲ ಆ ವಿಡಿಯೋನ. ಹಾಕಿ ಇವರೇ ನೋಡಿ ಇವರೇ ಹೇಳಿದ್ರು. ಹೇಳ್ದೆ ಹಂಗಂತ ಹಿಂಗ್ ಸೀಸ್ತಾರ ಅದು ಫುಲ್ ಹೈ ಫ್ಲೇಮ್ ಅಲ್ಲಿ ಕೊಟ್ಬಿಟ್ಟು ಗೈಸ್ 6 ನಿಮಿಷ ಹೇಳ್ದವ್ರ ಕಡೆಯಿಂದ ನಾನು ಹೇಳ್ದೆ. ಇವ್ಳು ಜಸ್ಟ್ 1 ನಿಮಿಷಕ್ಕೆ ಸೀದು ಸಿಪ್ಪೆ ಹಿಡ್ದೋಯ್ತು ಗೈಸ್. ಇದು ಜೊತೆಗೆ ಯಾವಳು ಮಾಡಿದ್ರೆ 20 ರೂಪಾಯಿ ಕೊಟ್ಟಿ ತಗೊಂಡ್ ತಿಂದಿದ್ರು ಆಯ್ತು ಗೈಸ್. ಹೆಂಗೋ ನೆಮ್ಮದಿ ಕುತ್ಕೊಂಡ್ ತಿನ್ಬಿಡೋಷ್ಟು ಕಾಲಿನೇ ಆಗಿರೋದು. ಒಟ್ಟೊಳಗೆ ಹೋಗಿರೋದು. ಆಯ್ತು ಬರೋ ಎಕ್ಸ್ಪೆರಿಮೆಂಟ್ ಮಾಡ್ದಲ್ಲ ಚೆನ್ನಾಗಿ ಬರಲ್ಲ ಬಿಡು. ಅದ್ ಯಾಕೆ ಗೊತ್ತತಿ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗೆ ಮೊಟ್ಟೆ ತಿನ್ಕೊಳ್ಳೋಣ ಹೆಂಗಿರೋ ಚೆನ್ನಾಗಿ ಬರಲ್ಲ ಅಂತ ಗೊತ್ತಾಯ್ತು. ಮೊಟ್ಟೆ ಒಂದು ತಿನ್ಕೊಳ್ಳ. ನನ್ ಮಕ್ಳು ಅವಲೇ ಕೇಳಿದ್ರು ಮೊಟ್ಟೆ ಕೊಡಮ್ಮ ಅಂತ ಕೊಟ್ಟಿದ್ರೆ ಆಯ್ತಿತ್ತು. ಈ ತರ ಹಾಳಾಗಿ ನಿಜ ಗೊತ್ತಿಲ್ಲ ಗೈಸ್ ನನಗೆ ಈ ತರ ಆಗುತ್ತೆ ಅಂತ. ಇವಾಗ ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ಲೈಫಲ್ಲಿ ಟ್ರೈ ಮಾಡಕ್ ಹೋಗ್ಬಿಡ. ಓಕೆನಾ? ಆಯ್ತು ಸರಿ ಓಕೆ ಬಿಡಿ. ಇದನ್ನ ಚಪಾತಿ ಮಾಡ್ಕೊಂತೀನಿ ನಾನು. ಆಯ್ತು ಹೋಗಿ ನನಗೆ ಹಿಂಸೆ ಕೊಡ್ಬೇಡಿ. ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತೀಯಾ ನೋಡಿ ಗೈಸ್. ಅದು ಹಾಳಾಗಿದ್ದು ನನ್ನ ಮೇಲೆ ರೇಗಾಡ್ತಿದ್ದಾಳೆ. ನೀವು ಗೈಸ್ ನಿಮ್ಮ ಮನೇಲಿ ಇದೇ ತರ ರೇಗಾಡ್ತೀರಾ ನೀವು ಗಂಡನ ಮೇಲೆ? ನೀವು ಮಾಡಿರೋ ಅಡುಗೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಎಲ್ಲಿಗೆ ನಾನು ಇದೆಲ್ಲ ಹಾಕ್ತೀನಿ ನೋಡೋ ಮೇಲೆ ವಿಡಿಯೋದಲ್ಲಿ. ಕೂತ್ಕೊಳ್ಳ? ಆಯ್ತು. ಸಾಹೇಬ್ರಿಗೆ ಅಲ್ಲಿ ಬಂದು ನೋಡ್ಬೇಕು ಅನ್ನಿಸ್ತೈತೆ. ಅಪ್ಪ ಬಂದು ಎಲ್ಲಿ ಹೊಡಿತಾನಂತ ಸುಮ್ಮನೆ ಬರ್ಕೊಂಡ್ ಕೂತಿದ್ದಾನೆ. ಎಲ್ಲ ಮುಗಿಸ್ಬಿಡು, ಬೇಗ ಮುಗಿಸ್ಬಿಡು. ಅಮ್ಮ ಸಖತ ಮಾಡಿದಾಳೆ ಪಪ್ಪ. ಓಕೆನಾ? ಅಮ್ಮ ದುರ್ಗಾ ಭದ್ರಕಾಳಿ ಆಗ್ಬಿಟ್ಟಿದ್ದಾಳೆ ಇವತ್ತು. ನಿಮ್ಮಮ್ಮ ಭದ್ರಕಾಳಿ ಆಗ್ಬಿಟ್ಟಿದ್ದಾಳೆ ಇವತ್ತು ನನ್ನ ಮೇಲೆ. ಬನ್ನಿ ಮಾತಾಡ್ಸ್ಕೊಂಬರ ಇನ್ನೊಂದ್ಸಲ ಹೋಗಿ. ಅಷ್ಟು ಧೈರ್ಯ ಐತೆ ನಿಮ್ಗೆ? ಮುಟ್ತೀಯ ನನ್ನ? ಏನ್ ಮಾಡ್ತೀಯಾ? ಮತ್ತೆ ಟ್ರೈ ಮಾಡ್ತೀನಿ. ಮತ್ತೆ ಟ್ರೈ. ಆಯ್ತು. ಕಾಲು ನಿಜ ಸಿಗೈತೆ. ಇಲ್ಲ ತೆಗಿಯಲ್ಲ ಪ್ಲೀಸ್. ಆಚೆ ಕಳಿಸ್ಬೇಡ. ಮಾಡು, ನಾನು ನೋಡ್ತೀನಿ. ಆಯ್ತು ವಿಡಿಯೋನೇ ಮಾಡ್ಕೋತಲ್ಲ ನಾನು. ಸುಮ್ನೆ ಇಟ್ಕೊಂಡಿದ್ದೀನಿ. ಮಾಡ್ತಾ ಇಲ್ಲ. ಆಯ್ತು ಪಾಪ ನನ್ನ ಮಗ. ನಾನು ನಮ್ ದಿವ ಮಾಡಿದ್ದೀನಿ ತಂಟೆಗೆ. ಏನ್ ಖುಷಿ? ಹಿಂಗ ಆಡ್ತಾಳ ಅಮ್ಮ. ಆಯ್ತು. ಪಟಾಕಿನ ಸರಿ ಓಕೆ ಗೈಸ್. ಲಾಸ್ಟ್ ಫೈನಲಿ ಅವ್ರು ನಮಗ್ ತಂದು ಕೊಡ್ತಾರಲ್ಲ ಅವಾಗ ತೋರಿಸ್ತೀನಿ ಗೈಸ್ ಯಾವ ತರ ಮಾಡಿರ್ತಾಳೆ ಅಂತ. ನೀವ್ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. ಕರ್ಜಿಕ ಮೊಹಮ್ಮದ್ ಒಂದಿನ ಮಾಡೋಣ ಅನ್ಕೊಂಡಿದ್ದು ಗೈಸ್ ವಿಡಿಯೋಗೋಸ್ಕರ. ಮೊಟ್ಟೆ ಪಪ್ಸ್ ಸಾಕತ್ತ ಮೊಹಮ್ಮದ್ ಇನ್ನ ಹೆಂಗ್ ಬರ್ಬೋದು ಅಂದಾಜು ನೆನ್ಸ್ಕೊಂಡ್ಬಿಟ್ರೆ. ಆಯ್ತು ಮಾಡಪ್ಪ. ಯಪ್ಪ ಇದೇನೋ ನಿಮ್ಮ ಅಮ್ಮ ನೋಡ್ಬೇಕು. ನಿಮ್ಮ ಅಪ್ಪಂಗ್ ತೋರಿಸ್ಬೇಕು ವಿಡಿಯೋನ. ಯಪ್ಪ ಸರಿ ಆಯ್ತು ಮಾಡಿ ಸಿಗ್ತೀವಿ ಲಾಸ್ಟ್. ಮಾಡಕ್ ಕೆಲ್ಸ ಇಲ್ಲ ಅಂತ ಪಾತ್ರೆಗಳು ಜಾಸ್ತಿ ತೊಳಿಯಕ್ಕೆ ಇಲ್ಲ. ಯಪ್ಪ ಮನೆ ಬರ ಸಂಬಳ ಆಗಿತ್ತು. ಹೆಂಗೋ ಹೊರಗಡೆಯಿಂದ ತರ್ಸ್ಕೊಂಡ್ ತಿನ್ಬೋದಾಯ್ತು. ಇವ್ರು ಸಂಬಳ ಆಗಲ್ಲ ಮುಗ್ಗು ಅಂತ ಹೇಳಿದ್ರು. ಸರಿ ನನ್ ಗಂಡ ಮಕ್ಳಿಗೆ ಏನಾರು ಮಾಡ್ಕೊಡೋಣ. ಸಂಬಳ ಇಲ್ಲ, ಏನಾರು ಅಪರೂಪಕ್ಕೆ ಏನಾರು ಮಾಡ್ಕೊಡೋಣ ಅಂತ ಹೋದ್ರೆ ಅದ್ ನೋಡ್ರೆ ಓಸತಿ ಮಾಡಿದೆ ಗೈಸ್. ಅದು ಎಣ್ಣೆಲ್ ಕರ್ದಿದ್ದೆ ಚೆನ್ನಾಗ್ ಬಂದಿತ್ತು. ಅದನ್ನೇ ಮಾಡಿದ್ರೆ ಆಯ್ತಿದ್ ನಾನು. ಆಯ್ತು ಮಾಡಿ
ಬರೀತಾ ಇದೆಯಾ ಮಲಗಿದೆಯಾ? ಸರಿ ಮುಗಿಸು. ಇನ್ನೊಂದು 2 ಅಲ್ಲೇ ಇದ್ದೇನೆ ಗೈಸ್. 1 ಬರ್ದು 2 ಬರ್ದಿದ್ದಾನೆ. ಅದು 2 ನೋಡಿ ಅವನು ಹೆಂಗ್ ಬರ್ದಿದ್ದಾನೆ ಅಂತ ನೋಡಿ ಗೈಸ್. ಇನ್ನೊಂದು ಮಾಡಕ್ಕೆ ಹೋದ್ರು ಅದು ಸಹ ಸೀದೋಗಿ ಬಂದಿದೆ. ಬಿದ್ದೋಗ್ಲಿಲ್ಲ ತಗ. ಯಾಕೆ ಅಯ್ಯೋ ಅಂತೀಯ? ಇದು ಓಕೆ, ಇದು ಸೀದೋಯ್ತೈತೆ. ಬ್ಯಾಂಡೇಜ್ ಇದಕ್ಕ ಆಪರೇಷನ್ ಮಾಡ್ಬಿಟ್ಟು ಹೊಲ್ದ್ಬಿಟ್ಟು ಹೇಳ್ತೀರಿ ನಾರತ್ತಲ್ಲ ಬಿಡು ಮುದ್ದು. ಇದನ್ನೇ ಆಮ್ಲೆಟ್ ಚಪಾತಿ ಮಾಡೋಣ, ಯಾಕೆ ವೇಸ್ಟ್ ಮಾಡ್ತೀಯ? ಅದನ್ನ ಆಮ್ಲೆಟ್ ಚಪಾತಿ ನಾನೇ ಮಾಡ್ಕೊಡ್ತೀನಿ ಬಿಡು ಪ್ಲೀಸ್. ಹಾಳು ಮಾಡ್ಬೇಡ. ಈ ಪಪ್ಸ್ ನೋಡ್ರಿ ನಂಗೆ ತಿನ್ಬೇಕು ಅನ್ನೋ ಆಸೆನೇ ಹೊಂಟೋಯ್ತು. ಪ್ಲೀಸ್ ಬಿಟ್ಬಿಡಿ ನನ್ನ. ಓಕೆನಾ? ನಿಮ್ಗೆ ಇದೇ ತರ ಯಾವ್ದಾರ ಯಾಕೆ ಹೇಳಿ ನಾವು ರೆಸಿಪಿ ತೋರ್ಸಲ್ಲ ಇದಕ್ಕೋಸ್ಕರ. ರೆಸಿಪಿ ತೋರ್ಸಕ್ಕೆ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ಯಾವುದು ಟ್ರೈ ಮಾಡಬೇಕು ಟ್ರೈ ಮಾಡ್ತೀನಿ. ಮೈ ಗಾಡ್, ನಗಳಿಲ್ಲ ನಾನ್ ಮಾಡಿರೋದು ನಂಗೆ ನಗು ಬರ್ತೈತೆ. ನಮ್ಮ ವಿಡಿಯೋ ನೋಡೋರು ಎಷ್ಟು ನಗಾಡ್ಬೇಡ, ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಬೇಕು. ಅದು ನಾನು ಇಲ್ಲದೆ ಹೋದಾಗ ಮಾಡ್ಬೇಕಾಯ್ತು. ಇನ್ನೊಂದೇನ ನಾನು ಮಾಡಿ ಫಸ್ಟ್ ಹೇಳ್ಬೇಕಾಯ್ತು. ಮಧ್ಯಾಹ್ನ ಮನೆಗೆ ಹೋಗ್ಬಿಟ್ಟೆ, ಅದರಿಂದ ಲೇಟ್ ಆಯ್ತು. ಇಲ್ಲ ನೀವು ಬರೋಷ್ಟೊತ್ತಿಗೆ ಮಾಡಿ ಇಟ್ಟಿರ್ಬೇಕು. ಹಾಗೆ ನಾನು 6:30 ಶುರು ಮಾಡ್ದಳು, 8 ಗಂಟೆಗೆ ಅಡುಗೆ ಊಟ ಮಾಡಿಲ್ಲ ಏನಿಲ್ಲ. ಅಪ್ಪ ನಾನು ಸಂಜೆ ಬಂದು ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಊಟ ಟೈಮಲ್ಲಿ ಕೊಡ್ತಾ ಇದ್ದಳು. ಸರಿ ಬೇಗ ಕೊಡಿ. ಕಾಫಿ ಜೊತೆ ತಿಂತಿದ್ದೆ ಗೈಸ್ ಇದನ್ನ. ಕಾಫಿ ಎಲ್ಲ ಊಟ ತಿನ್ಬೇಕು ನೆಕ್ಸ್ಟ್. ಸರಿ ಓಕೆ ಮಾಡಿ ನೋಡೋಣ. ಏನಾರ ರೆಸಿಪಿ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಪ್ಲೀಸ್. ಯಾರು ಕಮೆಂಟ್ ಹಾಕೋಕೆ ಹೋಗ್ಬಿಡಿ ಗೈಸ್, ನಮ್ಮ ನವಿ ಮಾತು ಕಟ್ಕೊಂಡು. ಇಲ್ಲ ಗೈಸ್, ನಾನು ಕಲ್ತ್ಕೊತೀನಿ ಎಗ್ ಪಪ್ಸ್ ಮಾಡೋದು. ಒಂದಿನ ಕಲ್ತ್ಕೊಂಡು ಬೇಡ ಕಣ ನೋಡಿ ತೋರಿಸ್ತೀನಿ ನಾನು ಏನು ಅಂತ. ಏನು ಮಗನೇ ಕೂತ್ಕೋಬೇಕಾ? ಸರಿ ಆಯ್ತು. ನೋಡಿ ಗೈಸ್, ಇದು ಕಾಯ್ದಿರೋದಕ್ಕೂ ಅದಕ್ಕೂ ತುಂಬ ಸುಟ್ಟೋಯ್ತೈತೆ. ನಾನು ಜಸ್ಟ್ ಇಲ್ಲಿ ಟಚ್ ಆಯ್ತು, ಸುಟ್ಟೋಯ್ತು. ಇವಳು ಮುಟ್ಕೊಂಡ್ಲಿವ ಕೈಯ. ಎಲ್ಲ ಎಣ್ಣೆ ಸುಟ್ಕೊಂಡಿದ್ದು ಸಾಕು ಬಿಡಿ, ಆಮೇಲೆ ಮಾಡೋದಿ. ಎಗ್ ಪಪ್ಸ್ ರೆಡಿ. ಇವಳ್ದು ಯಾಕೆ ಕತೆ ಮುಗಿಯಲ್ಲ ಗೈಸ್. ನಗಾಡ್ಕೊಂಡು ಮಾಡಿ ಇದೇನು ಮೊಟ್ಟೆ ಪಪ್ಸ್ ಹಿಂಗಾಗೈತೆ. ಸರಿ ಆಯ್ತು, ತೆಗೆದ್ಬಿಡಿ ಒಲಿ, ಸೀದೋಗುತ್ತೆ. ಬನ್ನಿ ಗೈಸ್, ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಸೀದೋಗಿರೋ ಮೊಟ್ಟೆ ಪಪ್ಸ್. ಇವಳ್ದೇ ಶಾಪ ಗೈಸ್, ಸುಟ್ಕೊಳ್ಳಿ ಅಂತ. ಸುಟ್ಕೊಂಡೆ ಮಗನೆ ನೆಕ್ಕವ. ಸುಟ್ಟೋಯ್ತು ಕೈ. ಒಂದ್ 5 ನಿಮಿಷ ಬೇಲಿ ಇರು. ಆಯಿಲ್ ವೇಸ್ಟ್, ಟೈಮ್ ವೇಸ್ಟ್, ಗ್ಯಾಸ್ ವೇಸ್ಟ್. ಅಯ್ಯೋ ಫುಲ್ ಎಕ್ಸೈಟ್ ಆಗಿದ್ದಾರೆ ತಿನ್ನಕ್ಕೆ. ಅವ್ರ ಅಮ್ಮ ಮಾಡಿರೋ ಎಗ್ ಪಪ್ಸ್. ಕೂತ್ಕೋ ಅಂತ ಬೈತಾರ ನಿಮ್ಗೆ ಮುಂದೆ. ಸರಿ ಓಕೆ ಗೈಸ್, ವಿಡಿಯೋ ಮಾಡ್ತೀನಿ ಅಂತ ಬೈತಾರ. ಮಾಡು ಕೊಡು ಬೇಗ, ಕಟ್ ಮಾಡ್ಕೊಡು. ಸಾಸಾಕ್ಬಿಟ್ಟು ಏನ್ ಫೋಟೋನ ಏನ್ ವಿಡಿಯೋನೋ? ವಿಡಿಯೋ ನೋಡಿ ಗೈಸ್. ಹೋಮ್ ಮೇಡ್ ಎಗ್ ಪಪ್ಸ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿ ಸೀದೋಗಿ ಮಾಡಿದೀನಿ. ಯಾರ್ಗಾರ ಸೀಸಕ್ ಬರುತ್ತಾ? ನನಗೆ ಬರುತ್ತೆ. ಇಲ್ಲ ನೋಡಿ ಗೈಸ್, ಆಚೆ ಬಂದೈತೆ. ಸೊ ಬನ್ನಿ ಗೈಸ್, ತಿಂದು ನೀವೇ ಟೇಸ್ಟ್ ಮಾಡಿ ಹೇಳಿ. ಒಂದ್ ಸ್ವಲ್ಪ ಕೂತ್ಕೊಂಡು ಎಲ್ಲಾರು ಕೊಟ್ಕೊಂಡು ತಿನ್ನೋಣ. ಪರವಾಗಿಲ್ಲ, ನೀವು ಟೇಸ್ಟ್ ಮಾಡಿ, ಆಮೇಲೆ ನಾವು ನಿಧಾನ ತಿನ್ಬೇಕು. ಹೌದಾ? ಓಕೆ ಗೈಸ್, ಬನ್ನಿ ನೋಡೋಣ. ನಮ್ಮ ದಿವ ಟೇಸ್ಟ್ ಮಾಡಿ ಹೇಳ್ತಾರೆ. ಕಟ್ ಮಾಡಿಕೊಡಿ. ನೋಡಿ ಗೈಸ್, ಚಪಾತಿ ತಿಂದಂಗೆ ತಿಂತಾ ಇದ್ದಾಳೆ. ಚೆನ್ನಾಗೈತೆ ಮಗನೇ. ನಮ್ಮ ಖುಷಿಗೆ ಇಷ್ಟ ಆಗೈತಂತೆ, ತಿಂತಾ ಇದ್ದಾನೆ. ಅವರೆಲ್ಲ ಆಪ್ರೇಷನ್ ಮಾಡಿ ಮೊಟ್ಟೆ ತೆಗೆದ್ಬಿಟ್ಟು ತಿಂತಾ ಇದ್ದಾರೆ. ಸೊ ಓಕೆ ಗೈಸ್, ತಿನ್ಬೋದು ಅಂತ ಏನು ಕೆಟ್ಟದಾಗೇನಿಲ್ಲ. ಅಂದರೆ ಅದು ಚೆನ್ನಾಗಿಲ್ಲ. ನಂದೇನು ಪರವಾಗಿಲ್ಲ, ನನಗೆ ಸಿಕ್ಕಿರೋದು ಚೆನ್ನಾಗೈತೆ ಟೇಸ್ಟು. ಅಷ್ಟೊಂದೇನು ಸೀದೋಗಿಲ್ಲ, ಆದರೆ ಬಿದ್ದೋಯ್ತಿದ್ದು ಮೊಟ್ಟೆ. ಪಾಪ ನನ್ನ ಹೆಂಡತಿ ಬೇಜಾರಾಗ್ಬಾರ್ದಲ್ಲ, ಅದಕ್ಕೋಸ್ಕರ. ಚೆನ್ನಾಗೈತೆ ಇಂದ ಗೈಸ್, ನಿಜವಾಗ್ಲೂ ಚೆನ್ನಾಗಿಲ್ಲ. ಮೊಟ್ಟೆ ಒಂದು ತಿನ್ಕೋತೀವಿ, ಮಿಕ್ಕಿದೆಲ್ಲ ಬಿಸಾಕ್ತೀವಿ. ಸೊ ಇವತ್ತಿನ ವೀಡಿಯೋಲಿ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ನಿಮಗೆ ಈ ವಿಡಿಯೋ ಖಂಡಿತ ನಿಜವಾಗ್ಲೂ ಇಷ್ಟ ಆಗಿರಲ್ಲ, ರೆಸಿಪಿ ಅಂತ ಇಷ್ಟ ಆಗಿರಲ್ಲ, ನಮ್ಮ ಮಾತು ನಮ್ಮ ನಗು ಇಷ್ಟ ಆಗಿರ್ಬೋದೇನೋ ಅಷ್ಟೇ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಬಾಯ್ ಬಾಯ್. ಬಾಯ್ ಮಾಡಿ ಮಕ್ಕಳ. ಬಾಯ್ ಬಾಯ್.
ಒಂದೊಂದು ಚೆನ್ನಾಗಿ ಬರುತ್ತೆ ಗೈಸ್. ಇದು ಚೆನ್ನಾಗಿದೆ ಟೇಸ್ಟ್. ಅಂದ್ರೆ ಅದು ಚಪಾತಿ ಮೇಲ್ಗಡೆ ಇದೆಯಲ್ಲ ಅದು ಚೆನ್ನಾಗಿ ಬಂದಿಲ್ಲ ಅಷ್ಟೇನೆ. ನಮ್ದು ಓವನ್ ಎಲ್ಲ ಇದ್ದಿದ್ರೆ ನಮ್ಗೂ ಚೆನ್ನಾಗಿ ಬಂದಿರೋದೇನು. ನೆಕ್ಸ್ಟ್ ಟೈಮು ಈ ಮೊಟ್ಟೆ ಇವಳು ನಾಡಿಸೈತೆ, ನೆಕ್ಸ್ಟ್ ಇವಳು ಮೊಟ್ಟೆ ನಾಡಿಸ್ತಾಳಂತೆ ಗೈಸ್. ನೋಡೋಣ ಯಾವಾಗ ಮಾಡ್ತಾಳೆ ಗೊತ್ತಿಲ್ಲ. ಮುಂದಿನ ವರ್ಷಕ್ಕೂ ನೆಕ್ಸ್ಟ್ ವರ್ಷಕ್ಕೂ ಮಾಡ್ತಾಳೇನು ಮೊಟ್ಟೆ ಪಪ್ಸ. ಮಾಡಿದಾಗ ರೆಸಿಪಿ ಜೊತೆ ಸಿಗ್ತೀವಿ ಗೈಸ್. ಬೈ ಬಾಯ್.